ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಸಾಫಲ್ಯಗಾದರೂ ಬಳಸ್ಕೊಳ್ಬೋದು, ಪೂರ್ವ ಪರೀಕ್ಷೆಗಾದರೂ ಬಳಸ್ಕೊಳ್ಬೋದು. ಒಟ್ಟಾರೆ ಸೇತುಬಂಧದಲ್ಲಿ DSET ಅವರು ರಿಲೀಸ್ ಮಾಡಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಮೇಲೇ ಪ್ರಶ್ನೆ ಪತ್ರಿಕೆ ಇರೋದು. ಓಕೆ, ಸೊ ಮೊದಲ ಒಂದು ಸಾಮರ್ಥ್ಯ ಇತ್ತು, ಭಾರತದ ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳು ಪ್ರಾಗೈತಿಹಾಸಿಕ ಕಾಲದ ಮಾನವ ಜೀವನ ಶೈಲಿಯ ಮೇಲೆ ಬೀರಿದ ಪ್ರಭಾವವನ್ನು ಅರ್ಥೈಸ್ತಾರೆ. 2, ಉತ್ತರ ಮತ್ತು ದಕ್ಷಿಣ ಭಾರತ ರಾಜಮನೆತನಗಳ ಆಡಳಿತ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪ ಒಳಗೊಂಡಂತೆ ವಿವಿಧ ಕ್ಷೇತ್ರಗಳಿಗೆ ಅವರ ಕೊಡುಗೆಗಳನ್ನು ವರ್ಣಿಸ್ತಾರೆ ಮತ್ತು ಪ್ರಸಕ್ತ ಕಾಲಘಟ್ಟದೊಂದಿಗೆ ಹೋಲಿಸಿ ಪ್ರಶಂಸೆಯನ್ನು ಮಾಡ್ತಾರೆ. 3, ಮಾನವ ಮತ್ತು ಸಮಾಜ ಹಾಗೂ ಸಂಸ್ಕೃತಿ ಸಂಬಂಧವನ್ನು ಅರ್ಥೈಸಿಕೊಳ್ತಾರೆ ಹಾಗೂ ಸಾಮಾಜಿಕ ನಡುವಿನ ನಿಯಮಗಳು ಮತ್ತು ಮೌಲ್ಯಗಳನ್ನು ರೂಢಿಸಿಕೊಳ್ತಾರೆ. 4, ಭೂಮಿಯ ಆಕಾರ, ಗಾತ್ರ, ಲಕ್ಷಣಗಳನ್ನು ವಿವರಿಸ್ತಾರೆ ಹಾಗೂ ಭೂಮಿಯು ಜೀವಸಂಕುಲಕ್ಕೆ ಹೇಗೆ ಪೂರಕವಾಗಿದೆ ಎಂಬುದನ್ನು ವಿಶ್ಲೇಷಿಸ್ತಾರೆ ಮತ್ತು ಪರಿಸರ ಸಂರಕ್ಷಣಾ ಕ್ರಮಗಳನ್ನು ಸೂಚಿಸ್ತಾರೆ. 5, ಅರ್ಥಶಾಸ್ತ್ರದ ಮಹತ್ವವನ್ನು ಹಾಗೂ ಮೂಲ ಪರಿಕಲ್ಪನೆಗಳ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಂಡು ವಿವರಿಸ್ತಾರೆ ಅಂತಕ್ಕಂಥದ್ದು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಇತ್ತು. ಓಕೆ, ಇನ್ನು ಇದೇ ಒಂದು ಕಲಿಕಾ ಪಟ್ಟಿ ಅನುಸಾರವಾಗಿ ಪ್ರಶ್ನೆಗಳ ಸಂಖ್ಯೆ ಕೇಳಿದ್ದಾರೆ. ಪ್ರತಿ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸೊ ಒಟ್ಟು ನಿರ್ಧಾರ ಮಾಡಿರ್ತಕ್ಕಂಥ DSET ಅವರು 10 ಪ್ರಶ್ನೆಗಳ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಹಾಗಾದರೆ ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರದೊಂದಿಗೆ ನೋಡುವ. ಪ್ರಶ್ನೆ 1, ಚರಿತ್ರೆಯ ಪೂರ್ವಕಾಲ ಎಂದರೇನು? ಉತ್ತರ, ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕೂ ಮೊದಲಿನ ಕಾಲವನ್ನು ನಾವೇನಂತೀವಿ, ಚರಿತ್ರೆಯ ಪೂರ್ವಕಾಲ ಅಂತಾನೆ ಕರೆಯೋದು. ಪ್ರಶ್ನೆ 2, ಪ್ರಾಚೀನ ವೇದಕಾಲದ ನಾಗರಿಕತೆಗಳು ಯಾವ ನದಿ ದಡದಲ್ಲಿ ಹುಟ್ಟಿಕೊಂಡಿವೆ ಅಂತ ಕೇಳಿದ್ದಾರೆ. ಸೊ ಪ್ರಾಚೀನ ವೇದಕಾಲದ ನಾಗರಿಕತೆಗಳು ಬಂದಾದರೆ ಅದು ಸಿಂಧೂ ಗಂಗಾ ನದಿ ಬಯಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3, ಮೌರ್ಯರ ಇತಿಹಾಸವನ್ನು ತಿಳಿಸ್ತಕ್ಕಂಥ ಅಕರ ಗ್ರಂಥಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಮೆಗಸ್ತಾನಿಸ್ ಬರೆದ ಇಂಡಿಕಾ, ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ಅಶೋಕನ ಶಿಲಾಶಾಸನಗಳು. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಈ ಕೃತಿಗಳು ನಮಗೆ ತುಂಬಾ ಸಹಕಾರಿ ಆಗಿದ್ದಾವೆ. ಪ್ರಶ್ನೆ 4, ದಕ್ಷಿಣ ಭಾರತವನ್ನು ಆಳಿದ ರಾಜವಂಶಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದು ಶಾತವಾಹನರ ಕದಂಬರು ಬರ್ತದೆ, ಗಂಗರ ಚಾಲುಕ್ಯರು ಬರ್ತದೆ, ರಾಷ್ಟ್ರಕೂಟರು ಮತ್ತು ಪಲ್ಲವರು. ಇವೆಲ್ಲ ಮನೆತನಗಳು ಏನಾಗಿದ್ದಾವಪ್ಪ ಅಂದ್ರೆ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥ ಪ್ರಮುಖ ಮನೆತನಗಳಲ್ಲಿ ಬರ್ತದೆ. ಪ್ರಶ್ನೆ 5, ಮಾನವರಿಗೆ ಭಾಷೆ ಅನಿವಾರ್ಯ ಏಕೆ ಅಂತ ಕೇಳಿದ್ದಾರೆ. ಹೌದು, ಇಲ್ಲಿ ಮನುಷ್ಯ ತನ್ನ ಭಾವನೆಗಳಾದ ಹಸಿವು, ನಿದ್ರೆ, ಬಾಯಾರಿಕೆ, ಸಂತೋಷ, ದುಃಖವನ್ನು ದೈಹಿಕ ಸಂಜ್ಞೆಯ ಮೂಲಕ ತಿಳಿಸಬಹುದು. ಆಂಗಿಕ ಭಾಷೆಯ ಮೂಲಕ ಎಲ್ಲವನ್ನೂ ತಿಳಿಸಲು ಸಾಧ್ಯವಿಲ್ಲ. ಸೊ ಹೀಗಾಗಿ ಮನುಷ್ಯನಿಗೆ ಭಾಷೆ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಸಾಧನವಾಗಿದೆ ಅಂತ ಬರೀಬೇಕು. ಆಮೇಲೆ ನಿರ್ದಿಷ್ಟವಾಗಿ ಸಂಬಂಧ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆ ಅನಿವಾರ್ಯವಾಗಿದೆ. ಸೊ ಮನುಷ್ಯ ತನ್ನ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಸಂಬಂಧಗಳನ್ನು ತಿಳಿದುಕೊಳ್ಳಲಿಕ್ಕೆ ಭಾಷೆ ಅನಿವಾರ್ಯವಾಗಿರ್ತಕ್ಕಂಥ ಸಾಧನ. ಪ್ರಶ್ನೆ 6, 2 ಲೋಕರೂಢಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಊಟ ಮಾಡ್ತಕ್ಕಂಥದ್ದಾಗಿರ್ಬೋದು, ನಿದ್ರೆ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಗುರು ಹಿರಿಯರಿಗೆ ಗೌರವ, ಆದರ, ಸತ್ಕಾರಗಳನ್ನು ಮಾಡೋದು, ಇವೆಲ್ಲ ನಾವೇನಂತೀವಪ್ಪ ಅಂದ್ರೆ ಲೋಕರೂಢಿಗಳು ಅಂತ ಕರೆಯೋದು. ಪ್ರಶ್ನೆ 7, ಭೂಮಿಯ ವ್ಯಾಸ ಸೂರ್ಯನಿಗಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಂತ ಕೇಳಿದ್ದಾರೆ. ಎಸ್, ಸೊ ಭೂಮಿಯ ವ್ಯಾಸ ಸೂರ್ಯನಿಗಿಂತ ಅದು 107 ಪಟ್ಟು ದೊಡ್ಡದಾಗಿದೆ ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 8, ಭೂಮಿಯು ಒಂದು ವಿಶಿಷ್ಟ ಗ್ರಹ ಏಕೆ ಅಂತ ಕೇಳಿದ್ದಾರೆ. ಎಸ್, ಸೌರವ್ಯೂಹದಲ್ಲಿ ಜೀವಿಗಳನ್ನು ಹೊಂದಿರತಕ್ಕಂಥ ಏಕೈಕ ಗ್ರಹವೇ ಭೂಮಿ. ಇದು ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ. ಸಸ್ಯಗಳು, ಪ್ರಾಣಿಗಳು, ಮಾನವ ಜೀವಿಗಳು ಸಹಿತ ಇಲ್ಲಿವೆ. ಇದಕ್ಕೆ ಕಾರಣ ಭೂಮಿ ಮತ್ತು ಸೂರ್ಯನ ನಡುವಿನ ಅನುಕೂಲಕರ ಅಂತರವಾಗಿದೆ. ಆದ್ದರಿಂದ ಭೂಮಿ ಒಂದು ವಿಶಿಷ್ಟ ಗ್ರಹವಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಪ್ರಶ್ನೆ 9, ಉತ್ಪಾದಕ ಚಟುವಟಿಕೆಗಳು ಅಂದರೆ ಏನು? ಎಸ್, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ನಾವೇನಂತೀವಪ್ಪ ಅಂತಂದ್ರೆ ಉತ್ಪಾದಕ ಚಟುವಟಿಕೆಗಳು ಅಂತ ಕರಿತೀವಿ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಇತ್ತು. ಅರ್ಥಶಾಸ್ತ್ರ ಗ್ರೀಕ್ ಭಾಷೆಯ ಮೂಲಕ ಯಾವ 2 ಪದಗಳಿಂದ ಉತ್ಪತ್ತಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಓಕೋಸ್ ಮತ್ತು ನೋಮೋಸ್.
ಈ ಓಕೋಸ್ ಮತ್ತು ನೋಮೋಸ್ ಅಂತಕ್ಕಂಥ ಪದಗಳಿಂದ ಅರ್ಥಶಾಸ್ತ್ರ ಗ್ರೀಕ್ ಭಾಷೆಯ ಪದ ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಪೂರ್ವ ಅಥವಾ ಸಾಫಲ್ಯ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.